ವಿಚಾರಕ್ಕೆ ಬರೋದಾದ್ರೂ ಕೂಡ ಸಮನ್ವಯ ಸಭೆಗಳು ಅಂತ ಮಾಡ್ತೀರಾ. ಆದ್ರೆ ಆ ಒಂದು ಸಮನ್ವಯ ಸಭೆ ಯಾವ ಕಾರಣಕ್ಕೆ ಮಾಡ್ತಾರೆ? ಈಗ ಬಿಜೆಪಿ ಜೆಡಿಎಸ್ ಇಬ್ರು ಕೂಡ ಕುತ್ಕೊಂಡು ಮಾತನಾಡಬೇಕು. ಆದ್ರೆ ಈಗ ಆರ್ ಅಶೋಕ್ ಅವರೇ ಹೇಳಿದ್ದಾರೆ, ವಿಜಯೇಂದ್ರ ಅವರು ಕೂಡ ಹೇಳಿದ್ದಾರೆ, ಯಾರು ಏನ್ ಹೇಳಿದ್ರು ಕೂಡ ಸಮನ್ವಯ ಸಭೆಗೆ ಈಗ ಜೆಡಿಎಸ್ ನವರೇ ಬಂದಿಲ್ಲ. ಆದ್ರೆ ಅದ್ ಹೆಂಗ್ ಸಮನ್ವಯ ಸಭೆ ಆಗುತ್ತೆ ಸರ್? ನೀವ್ ಹೇಳ್ತೀರಾ ಮೈತ್ರಿ ನಮ್ಮಲ್ಲಿ ಬಹಳ ಚೆನ್ನಾಗಿದೆ ಅಂತ ಹೇಳ್ತೀರಾ, ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಮೈತ್ರಿ ಯಾವ ರೀತಿ ಇದೆ ಅಂತ. ಅಲ್ಲ, ಇತ್ತೀಚೆಗೆ ನಾವು ಸಮನ್ವಯ ಸಭೆ ಸೇರಿ ಏನೇನ್ ಡಿಸಿಷನ್ ತಗೋಬೇಕು, ಸರ್ಕಾರದ ದುರಾಡಳಿತ ಏನಿದೆ ಅದ್ರ ಬಗ್ಗೆ ಏನೇನ್ ಮಾಹಿತಿ ಕೊಡ್ತಾ ಇದ್ದೇವೆ. ಬಹಳ ಸ್ಪಷ್ಟವಾಗಿ ಹೇಳಿದೀವಿ. ದೇವೇಗೌಡರು ಹೇಳಿಕೆ ಏನ್ ಕೊಟ್ಟಿದ್ದಾರೆ ಉಪಚುನಾವಣೆ ದೃಷ್ಟಿಕೋನದಲ್ಲಿ ಇಟ್ಕೊಂಡು, ಸೊ ಭಾಳ ಏನು ನಮ್ಮ ಪಾರ್ಟಿಯಲ್ಲಿ ಕೂಡ ಈ ಡಿಸಿಷನ್ ಅನ್ನು ಏನು ತಗೋಬೇಕು, ಏನು ನಿರ್ಣಯ ತಗೋಬೇಕು ಪಾರ್ಟಿಯ ಅಧ್ಯಕ್ಷರೆಲ್ಲ ತಗೊಳ್ತಾರೆ. ಆದರೆ ಭಾಳ ಸ್ಪಷ್ಟವಾಗಿ ಇಲ್ಲಿ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ಸರ್ಕಾರದ ದುರಾಡಳಿತ ಸಮಾಜದಲ್ಲಿ ಇವತ್ತು ಇವ್ರ ಬೀದಿ ನಾಟಕ ಮಾತಾಡ್ತೀನಿ ರೀ, ನೀವು ಮಾತಾಡ್ಬೇಕಾದ್ರೆ ಸುಮ್ಮನೆ ಇದ್ದೆ ಅಲ್ಲಿಗೆ ಬರ್ತೀನಿ. ಬರೀ ಇದೆ ಲೂಟಿ ಹೊಡೆದ್ರಲ್ಲ ಹೇಳ್ರಿ, ನೋಡಿ ಅಭಿವೃದ್ಧಿ ವೈಫಲ್ಯ ಬಗ್ಗೆ ಮಾಹಿತಿ ಇಲ್ಲ. ನಾಯಕತ್ವ ಸಂಪೂರ್ಣವಾಗಿ ಹದಗೆಟ್ಟಿದೆ. ರಾಹುಲ್ ಯೋಗ್ಯತೆ ಇಲ್ಲ ನಿಮಗೆ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿನ ಕಿತ್ತಾಡ್ತಾರೆ. ಮೊದಲು ಅದನ್ನೇ ನಿಮ್ ಯೋಗ್ಯತೆ ಚುನಾವಣೆ ಮಾತಾಡ್ತೀವಿ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಕಾಂಗ್ರೆಸ್ ಅವ್ರದ್ದು ಯಾವಾಗ್ಲೂ ಇದೆ ಬಿಡಿ ವಿತಂಡವಾದ ಎಡಬಿಡಂಗಿತನ ಮಾಡುವಂತದ್ದು. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇವತ್ತು ಇಷ್ಟು ದಿವಸ ಎಲ್ಲ EVM ಆಗ್ಬಿಡುತ್ತೆ, ನೀವು ಮೋಸ ಮಾಡ್ಬಿಟ್ಟಿದ್ದೀರಾ ಅಂತ ಹೇಳಿದ್ರಲ್ಲ, ಬ್ಯಾಲೆಟ್ ಪೇಪರ್ ಅಲ್ಲೇ ಚುನಾವಣೆ ನಡೀತ್ರಿ. ಇವ್ರ ಯೋಗ್ಯತೆ ಏನಾಯ್ತು? ಎಷ್ಟು ಸೀಟ್ಗಳನ್ನು ಗೆದ್ರು? ಇವ್ರ ಯೋಗ್ಯತೆಗೆ ಮಹಾರಾಷ್ಟ್ರ, ಅಸ್ಸಾಂ ಬಿಟ್ಬಿಡಿ ಕರ್ನಾಟಕದಲ್ಲೇ ನಡೆದಂತ ನೀವು ನಮ್ಮ ಪ್ರಧಾನಮಂತ್ರಿಗಳಿಗೆ ಡ್ಯಾಡಿ ಅಂತ ಹೇಳಿದ್ರೆ ನಾವು ಉಪಯೋಗಿಸ್ತೀವಿ. ನಿಮ್ಮ ಯೋಗ್ಯತೆಗೆ ಒಂದು ಚುನಾವಣೆ ಗೆಲ್ಲಕ್ಕಾಗಲ್ಲ. ನೀವು ನಮ್ಮ ಪ್ರಧಾನಮಂತ್ರಿ ಡ್ಯಾಡಿ ಅಂತಂದ್ರೆ ನಿಮ್ಮ ಯೋಗ್ಯತೆಗೆ ಚುನಾವಣೆ ಗೆಲ್ಲಕ್ಕಾಗಲ್ಲ. ಅವರು ನಮ್ಮ ಪ್ರಧಾನಮಂತ್ರಿ ಬಗ್ಗೆ ಮಾತಾಡಲ್ಲ, ನಾವು ಮಾತಾಡ್ತೀವಿ. ನಿಮ್ಮ ಆಯ್ತು, ಈಗ ಮೈತ್ರಿ ಬಗ್ಗೆ ಮಾತಾಡಿ ಸರ್.
ಅದನ್ನೇ ಹೇಳಿದ್ ನೋಡಿ, ಮೈತ್ರಿ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದೀನಿ. ನೀವು ತುಂಬಾ ಅದ್ರ ಬಗ್ಗೆ ಚರ್ಚೆ ಮಾಡೋದು ಏನಿದೆ, ದೇವೇಗೌಡರು ಹೇಳಿಕೆ ಕೊಟ್ಟಿದ್ದಾರೆ, ನಮ್ಮ ಪಕ್ಷದ ಹಿರಿಯರು ಕೂತ್ಕೊಂಡು ಚರ್ಚೆ ಮಾಡಿ ಉಪಚುನಾವಣಾ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಹೇಳಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಯಾವ ನಿರ್ಣಯ ಆಗ್ಬೇಕಾಗ್ತದೆ. ಸರ್ ಹಂಗಾರೆ ಲೋಕಸಭೆ ಚುನಾವಣೆ ಮತ್ತೆ ರಾಜ್ಯ ವಿಧಾನಸಭೆ ಚುನಾವಣೆ ಮಾತ್ರ ಮುಖ್ಯನಾ? ಹಾಗಾದ್ರೆ ಎಲ್ಲ ಚುನಾವಣೆನೂ ಮುಖ್ಯ, ಗ್ರಾಮ ಪಂಚಾಯತಿಯಿಂದ ಹಿಡಿದು ಒಂದು ಲೋಕಸಭೆ ಚುನಾವಣೆ ಕೂಡ ಮುಖ್ಯ ಅಂತಾನೆ. ಎಲ್ಲೂ ದೇವೇಗೌಡರು ಸ್ಟೇಟ್ಮೆಂಟ್ ಏನ್ ಹೇಳಿದ್ದಾರೆ, ದೇವೇಗೌಡರು ಏನಂತ ಹೇಳಿದ್ದಾರೆ, ಲೋಕಸಭೆ ಎಲೆಕ್ಷನ್ ಮತ್ತೆ ಹೌದು. ವಿಧಾನಸಭೆ ಎಲೆಕ್ಷನ್ ಗೆ ಮಾತ್ರ ಈ ಒಂದು ಬೈ ಎಲೆಕ್ಷನ್ ದೃಷ್ಟಿಕೋನ ಬೈ ಎಲೆಕ್ಷನ್ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಹೇಳಿರ್ತಕ್ಕಂಥದ್ದು. ನಮ್ಮ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಕಾಂಗ್ರೆಸ್ನ ಯೋಗ್ಯತೆ ಬಂಡವಾಳ ಒಂದ್ ಸಮಾಜದ ಮುಂದೆ ಬಿಚ್ಚಿರೋ ಗೊತ್ತಾಯ್ತು. ಇವ್ರಿಗೆ ಸಮಸ್ಯೆ, ಬಿಜೆಪಿ ಚೋರ್ ಆಯ್ತು. ಈಗ ಮತ ಕಳ್ರು ಅಂತ ಹೇಳ್ತಾರಲ್ಲ, ಸಿಂಪಲ್ ಆಗಿ ನೀವು ಅನಲೈಸ್ ಮಾಡಿ. ಎಲ್ಲ ಕೂಡ ಎಲೆಕ್ಷನ್ ರಿಸಲ್ಟ್ ಬರ್ತಲ್ವಾ, ಆ ಚುನಾವಣೆ ನಡೆಯೋದು ಹೆಂಗ್ರಿ, ಬ್ಯಾಲೆಟ್ ಪೇಪರ್ ಕಂಡ್ರಿ, ಮತ್ತೆ ಜನ ಹೇಳ್ತಾರೇನ್ರಿ, ಅವ್ರನ್ನ ಕಂಟ್ರೋಲ್ ಮಾಡ್ಬೇಕು. ಎಡಬಿಡಂಗಿಗಳು ಇಂತ ವಿತಂಡವಾಗಿ ಏನ್ ಕೇಳ್ತಾರೆ ಬಿಡಿ, ಅವ್ರು ಯಾರು ಮಾತಾಡಲ್ಲ. ಎಡಬಿಡಂಗಿತನ ಮಾಡೋದು ಯಾವಾಗ್ಲೂ ಗೊತ್ತಿರ್ತದೆ ಬಿಡ್ರಿ.